ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಹಿಂದಿ ಹಾಗೂ ಮರಾಠಿ ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ವಾಲ್ವಿ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯನ್ನ ನಾನು ಇತ್ತೀಚೆಗೆ ನೋಡಿರುವ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂದ್ರೆ ತಪ್ಪಾಗೋದಿಲ್ಲ. ಮೂವಿಯಲ್ಲಿ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳಿದ್ದು ಯಾವ ಪಾಯಿಂಟ್ ನಿಂದ ಮೂವಿ ಸ್ಟಾರ್ಟ್ ಆಗುತ್ತೋ ವಾಪಸ್ ಅದೇ ಪಾಯಿಂಟ್ ಗೆ ಬಂದು ಎಂಡ್ ಆಗುತ್ತೆ. ಅಷ್ಟಕ್ಕೂ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಅನಿಕೇತ್ ಎಂಬಾತ 3 ವರ್ಷಗಳ ಹಿಂದೆ ಅವನಿ ಎಂಬ ಒಬ್ಬಳು ಮಹಿಳೆಯನ್ನ ಮದುವೆಯಾಗಿರ್ತಾನೆ. ಹೀಗೆ ಮದುವೆಯಾಗಿ 1 ವರ್ಷದ ನಂತರ ದೇವಿಕಾ ಎಂಬ ಮತ್ತೊಬ್ಬಳು ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಕೊನೆಗೊಂದು ದಿನ ಅವನಿಯನ್ನ ಕೊಲೆ ಮಾಡಬೇಕು ಅಂತ ಇಬ್ಬರು ಸೇರಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡಿಬಿಡ್ತಾರೆ. ಆದ್ರೆ ನಂತರ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಅವನಿಯ ಡೆಡ್ ಬಾಡಿ ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿರುತ್ತೆ. ಹೆದರಿಕೊಂಡ ಇಬ್ಬರು ಅವನಿಯ ಡೆಡ್ ಬಾಡಿ ಏನಾಯ್ತು ಅಂತ ತಲೆ ಕೆಡಿಸಿಕೊಳ್ತಿರುವಾಗಲೇ ಸ್ಟೋರಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಮೂವರು ಸೇರಿ ಅವನಿಯ ಡೆಡ್ ಬಾಡಿಯನ್ನ ಹುಡುಕ್ತಾ ಹೋದಾಗ ಶಾಕಿಂಗ್ಲಿ ಮತ್ತೆರಡು ಕೊಲೆಯ ಕೇಸ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಕೊನೆಗೆ ಮೂವಿಯ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ಶಾಕಿಂಗ್ಲಿ 6 ಜನ ನಿಗೂಢವಾಗಿ ಸತ್ತು ಹೋಗ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅನಿಕೇತ್ ಹಾಗೂ ದೇವಿಕಾ ಯಾಕೆ ಅವನಿಯನ್ನ ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು? ಅಷ್ಟಕ್ಕೂ ಅವನಿಯ ಡೆಡ್ ಬಾಡಿ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾದ್ರೂ ಯಾಕೆ? ಅವನಿಯ ಡೆಡ್ ಬಾಡಿಯನ್ನ ಹುಡುಕಿಕೊಂಡು ಹೊರಟ ಇಬ್ಬರಿಗೂ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳೇನು? ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಸೀಲಿಂಗ್ಗೆ ಹಾಕಿರುವ ಡೆಕೋರೇಟಿವ್ ಶಾಂಡೆಲಿಯರ್ ಅನ್ನ ನೋಡ್ತೀವಿ. ಅದರ ಕೆಳಗಡೆ ಅನಿಕೇತ್ ಹಾಗೂ ಅವನಿ ಎಂಬ ಗಂಡ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕೈಯಲ್ಲಿ ಗನ್ಗಳನ್ನ ಹಿಡಿದುಕೊಂಡು ನಿಂತಿರ್ತಾರೆ. ಇಬ್ಬರು ಅಳುತ್ತಾ 1 2 3 ಕೌಂಟ್ ಮಾಡಿ ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತಾರೆ. ನೋಡಿದ್ರೆ ಅನಿಕೇತ್ ನ ಬಳಿದ ಗನ್ ಶೂಟ್ ಆಗಿ ಆತ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಆದ್ರೆ ಅವನಿಯ ಕೈಯಲ್ಲಿದ್ದ ಗನ್ ಶೂಟ್ ಆಗದೆ ಆಕೆ ಬದುಕುಳಿತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ನಮ್ಗೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಕೂಡ ಅನಿಕೇತ್ ತಾನು ಇಲ್ಲಿಗಲ್ ಅಫೇರ್ ಅನ್ನ ಇಟ್ಟುಕೊಂಡಿರುವ ದೇವಿಕಾ ಎಂಬ ಮಹಿಳೆಗೆ ಹೇಳ್ತಿರುವ ಪ್ಲಾನ್ ಅಂತ. ಈ ದೇವಿಕಾ ಒಬ್ಬಳು ಡೆಂಟಿಸ್ಟ್ ಆಗಿದ್ದು ಕಳೆದ 2 ವರ್ಷಗಳಿಂದ ಅನಿಕೇತ್ ನ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿರ್ತಾಳೆ. ಅನಿಕೇತ್ ತನ್ನ ಹೆಂಡತಿ ಅವನಿಯನ್ನ ಮುಗಿಸೋದಕ್ಕೆ ತಾನು ಹಾಕಿಕೊಂಡಿರುವ ಪ್ಲಾನ್ ಅನ್ನ ಹೇಳ್ತಾನೆ. ತನ್ನ ಕೈಯಲ್ಲಿದ್ದ 2 ಗನ್ಗಳನ್ನ ತೋರಿಸಿ, ದೇವಿಕಾ, ನನ್ನ ಕೈಯಲ್ಲಿರುವ ಬ್ಲಾಕ್ ಕಲರ್ ನ ಗನ್ ನಿಜವಾದ ಗನ್, ಅದರ ಒಳಗಡೆ ಬುಲೆಟ್ ಗಳಿದೆ. ಈ ಸಿಲ್ವರ್ ಕಲರ್ ನ ಗನ್ ಒಳಗಡೆ ಬುಲೆಟ್ ಗಳಿಲ್ಲ, ಇದನ್ನ ನಾನು ತೆಗೆದುಕೊಳ್ತೀನಿ. ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ನಾಟಕ ಮಾಡಿ ಈ ಬ್ಲಾಕ್ ಕಲರ್ ನ ಗನ್ ಅನ್ನ ನನ್ನ ಹೆಂಡತಿಯ ಕೈಗೆ ಕೊಡ್ತೀನಿ. ಆಕೆ ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತಿದ್ದ ಹಾಗೇನೆ ಗನ್ ಫೈರ್ ಆಗಿ ಸತ್ತು ಹೋಗ್ತಾಳೆ. ಸೊ ಎಲ್ಲರೂ ಅವನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂದುಕೊಂಡು ಸುಮ್ಮನಾಗ್ತಾರೆ. ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಹೇಳ್ತಾನೆ. ಅಸಲಿಗೆ ವಿಷಯವೇನೆಂದ್ರೆ, 3 ವರ್ಷಗಳ ಹಿಂದೆ ಅವನಿಯನ್ನ ಮದುವೆಯಾಗಿದ್ದ ಈ ಅನಿಕೇತ್ ದೇವಿಕಾಳ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಮತ್ತೊಂದು ಕಡೆ ಅವನಿ ಮದುವೆಯಾಗಿ 3 ವರ್ಷ ಆದ್ರೂ ಕೂಡ ಮಕ್ಕಳಾಗ್ತಿಲ್ಲ ಅಂತ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟೋಗಿರ್ತಾಳೆ. ಹಾಗೂ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ತಿರ್ತಾಳೆ. ಅನಿಕೇತ್ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ದೇವಿಕಾಳನ್ನ ಮದುವೆ ಆಗ್ಬೇಕು ಅಂತ ತುಂಬಾ ಸಾರಿ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಅವನಿ ಮಾತ್ರ ಯಾವುದೇ ಕಾರಣಕ್ಕೂ ಇವನಿಗೆ ಡಿವೋರ್ಸ್ ಕೊಡೋ ರೀತಿನೇ ಕಾಣಿಸ್ತಿರೋದಿಲ್ಲ. ಸೊ ಈಗ ಡಿಪ್ರೆಷನ್ ನಲ್ಲಿದ್ದ ಅವನಿನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾಳೆ ಅಂತ ಸ್ಟೇಜ್ ಮಾಡೋದಕ್ಕೆ ಈ ರೀತಿ ಪ್ಲಾನ್ ಮಾಡಿರ್ತಾರೆ. ಈಗ ಅನಿಕೇತ್ ನಾಳೆ ತಾನು ಎಕ್ಸಿಕ್ಯೂಟ್ ಮಾಡುವ ಪ್ಲಾನ್ ಅನ್ನ ರಿಹರ್ಸಲ್ ಮಾಡಿ ತೋರಿಸ್ತಾನೆ. ತನ್ನ ಹೆಂಡತಿಗೆ ತಾವು ಮಾಡಿರುವ ಸಾಲವನ್ನ ತೀರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಬ್ಯಾಂಕ್ ನವರು ಇನ್ನೊಂದು ವಾರದಲ್ಲಿ ತಮ್ಮ ಮನೆಯ ವಸ್ತುಗಳನ್ನ ಹಾಗೂ ತಮ್ಮ ಮನೆಯನ್ನ ಜಪ್ತಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವಿಬ್ರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗೋಣ ಅಂತ ನನ್ನ ಹೆಂಡತಿಯನ್ನ ಒಪ್ಪಿಸ್ತೀನಿ. ನಂತರ ಸಾಯೋದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ ಗೆ ಬಂದು ನನ್ನ ಗನ್ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ನಂತರ ಅಲ್ಲಿಂದ ಆಫೀಸ್ಗೆ ಹೋದಾಗ ಹಿಂದಿನ ದಿನವೇ ಡೆಂಟಿಸ್ಟ್ ದೇವಿಕಾ ಬಳಿ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ ಕಾರಣ ಸೆಕ್ರೆಟರಿ ಬಂದು ನನಗೆ ನೆನಪಿಸ್ತಾಳೆ. ನಂತರ ಅಲ್ಲಿಂದ ನಿನ್ನ ಕ್ಲಿನಿಕ್ ಗೆ ಬಂದು ಕೆಳಗಡೆ ಇರುವ ಜೆರಾಕ್ಸ್ ಶಾಪ್ ನಲ್ಲಿ ಒಂದಷ್ಟು ಪೇಪರ್ ಗಳನ್ನ ಜೆರಾಕ್ಸ್ ಮಾಡೋದಕ್ಕೆ ಅಂತ ಕೊಡ್ತೀನಿ. ಪೊಲೀಸರಿಗೆ ಒಂದು ವೇಳೆ ನನ್ನ ಮೇಲೆ ಅನುಮಾನ ಬಂದು ಎನ್ಕ್ವೈರಿ ಮಾಡಿದ್ರು ಕೂಡ ನಾನು ಆ ಸಮಯದಲ್ಲಿ ನಿನ್ನ ಕ್ಲಿನಿಕ್ ಗೆ ಬಂದಿದ್ದೆ ಅಂತ ಗೊತ್ತಾಗುತ್ತೆ. ನಂತರ ನಿನ್ನ ಕ್ಲಿನಿಕ್ ಗೆ ಬಂದು ಡೆಲಿವರಿ ಬಾಯ್ ನ ಡ್ರೆಸ್ ಅನ್ನ ಹಾಕಿಕೊಳ್ತೀನಿ. ಮುಖಕ್ಕೆ ಹೆಲ್ಮೆಟ್ ಹಾಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಹಿಂದಿನ ಡೋರ್ ನಿಂದ ಕೆಳಗಡೆ ಹೋಗ್ತೀನಿ. ನಂತರ ಸೀದಾ ಮನೆಗೆ ಹೋಗಿ ನನ್ನ ಹೆಂಡತಿಯ ಕೈಯಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆಸ್ತೀನಿ. ಅವಳ ಜೊತೆ ನಾನು ಕೂಡ ಡೆತ್ ನೋಟ್ ಅನ್ನ ಬರೀತಿರೋ ರೀತಿ ನಾಟಕ ಮಾಡ್ತೀನಿ. ನಂತರ ನಿಜವಾದ ಗನ್ ಅನ್ನ ಅವನಿಗೆ ಕೊಟ್ಟು ಡೂಪ್ಲಿಕೇಟ್ ಗನ್ ಅನ್ನ ನಾನು ತೆಗೆದುಕೊಳ್ತೀನಿ. ನನ್ನ ಪ್ಲಾನಿಂಗ್ ಗೊತ್ತಿಲ್ಲದೆ 1 2 3 ಕೌಂಟ್ ಮಾಡ್ತಿದ್ದ ಹಾಗೆ ಶೂಟ್ ಮಾಡಿಕೊಂಡ ಅವನೇ ಸತ್ತು ಹೋಗ್ತಾಳೆ. ತಕ್ಷಣ ನಾನು ಬರೆದಿದ್ದ ಡೆತ್ ನೋಟ್ ಅನ್ನ ಹರಿದು ನುಂಗಿ ಬಿಡ್ತೀನಿ. ನಂತರ ಮತ್ತೆ ಹಿಂದಿನ ಡೋರ್ ನಿಂದ ವಾಪಸ್ ನಿನ್ನ ಕ್ಲಿನಿಕ್ ಗೆ ಬಂದು ಡ್ರೆಸ್ ಅನ್ನ ಚೇಂಜ್ ಮಾಡ್ತೀನಿ. ನಿನ್ನ ಕ್ಲಿನಿಕ್ ನಲ್ಲಿ ಹಲ್ಲಿನ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದೆ ಅಂತ ರೆಸಿಪ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸೀದಾ ಕೆಳಗಡೆ ಇರುವ ಜೆರಾಕ್ಸ್ ಶಾಪ್ ಗೆ ಹೋಗ್ತೀನಿ. ಆ ಮೂಲಕ ಒಂದು ವೇಳೆ ಪೊಲೀಸರು ಚೆಕ್ ಮಾಡಿದ್ರು ಕೂಡ ಅಷ್ಟೊತ್ತು ನಾನು ನಿನ್ನ ಕ್ಲಿನಿಕ್ ನಲ್ಲೇ ಇದ್ದೆ ಅಂತ ಅಂದುಕೊಳ್ತಾರೆ. ಇದೆಲ್ಲ ಆಗಿ ಸ್ವಲ್ಪ ಸಮಯದ ನಂತರ ಮನೆ ಕೆಲಸದಕ್ಕೆ ಮನೆಗೆ ಬಂದಾಗ ಅವನಿಯ ಡೆಡ್ ಬಾಡಿಯನ್ನ ನೋಡಿ ನನಗೆ
ಅಣ್ಣಗೆ ಅಥವಾ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ತಕ್ಷಣ ನಾನು ಮನೆಗೆ ಹೋಗಿ ನನ್ಗೇನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತೀನಿ. ಮಕ್ಕಳಾಗಿಲ್ಲ ಅಂತ ಡಿಪ್ರೆಷನ್ ನಲ್ಲಿದ್ದ ಅವನೇ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾಳೆ ಅಂತ ಪೊಲೀಸರು ಈ ಕೇಸನ್ನ ಕ್ಲೋಸ್ ಮಾಡ್ತಾರೆ. ಹೀಗೆ ತನ್ನ ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ ಅನಿಕೇತ್ ನಂತರ ನಾವಿಬ್ರು ಮದುವೆಯಾಗಿ ಆರಾಮಾಗಿರೋಣ ಅಂತ ದೇವಿಕಾಗೆ ಹೇಳ್ತಾನೆ. ನೀನ್ ಹೇಳ್ತಿರೋದೇನೋ ಸರಿ, ಒಂದು ವೇಳೆ ನಿನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಆತ ಹೇಳ್ತಾನೆ, ದೇವಿಕಾ ನೀನೇನೋ ತಲೆ ಕೆಡಿಸಿಕೊಳ್ಬೇಡ. ಒಂದು ವೇಳೆ ಅವನೇ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾನೇ ಆಕೆಯನ್ನ ಕೊಲೆ ಮಾಡಿ ಅದೊಂದು ಆತ್ಮಹತ್ಯೆ ಅನ್ನೋ ರೀತಿ ಸ್ಟೇಜ್ ಮಾಡ್ತೀನಿ. ಹೀಗೆ ನಾಳೆ ದಿನ ಏನೇನೋ ಮಾಡ್ಬೇಕು ಅಂತ ಎಲ್ಲವನ್ನ ಪ್ಲಾನ್ ಮಾಡಿಕೊಂಡಿದ್ದ ಅನಿಕೇತ್ ಆ ದಿನ ರಾತ್ರಿ ಮನೆಗೆ ಹೋಗಿ ಒಂದು ಫೇಕ್ ಕೋರ್ಟ್ ನೋಟಿಸ್ ಅನ್ನ ಬಾಗಿಲಿಗೆ ಅಂಟಿಸ್ತಾನೆ. ನಂತರ ಒಳಗಡೆ ಹೋಗಿ ನೋಡಿದ್ರೆ ಇವನ ಹೆಂಡತಿ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ತುಂಬಾ ಹೊತ್ತು ಹುಡುಕಿದ ನಂತರ ನೋಡಿದ್ರೆ ಅವನೇ ಟೇಬಲ್ ನ ಕೆಳಗಡೆ ಗೆದ್ದಲ ರೀತಿಯ ಒಂದು ಹುಳುವನ್ನ ಹುಡುಕ್ತಿರ್ತಾಳೆ. ವಿಷಯವೇನೆಂದ್ರೆ ಇತ್ತೀಚೆಗೆ ತಾನೆ ಲಂಡನ್ ನಲ್ಲಿ ವಿಜ್ಞಾನಿಗಳು ಪ್ಲಾಸ್ಟಿಕ್ ಅನ್ನ ಕೂಡ ತಿನ್ನಬಲ್ಲ ಸಾಮರ್ಥ್ಯ ಇರುವ ಒಂದು ರೀತಿ ಗೆದ್ದಲ ರೀತಿಯ ಹುಳುವನ್ನ ಪತ್ತೆ ಮಾಡಿರ್ತಾರೆ. ಅದರ ಬಗ್ಗೆ ತಿಳಿದುಕೊಂಡಿದ್ದ ಅವನಿ ಆ ಹುಳುಗಳ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾಳೆ. ಅದೇ ದಿನ ಅವನಿಯ ಬರ್ತ್ಡೇ ಇರುತ್ತೆ. ಅನಿಕೇತ್ ನೋಡಿದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವಳ ಬರ್ತ್ಡೇಯನ್ನ ಮರ್ತಿರ್ತಾನೆ. ಆದ್ರೂ ಕೂಡ ಅವನಿ ತನ್ನ ಗಂಡನ ಮೇಲೆ ಕೋಪ ಮಾಡಿಕೊಳ್ಳದೆ ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವನಿ ಹತ್ತಿರ ಹೋಗ್ತಿದ್ದ ಹಾಗೆ ಅನಿಕೇತ್ ದೂರ ಹೋಗ್ತಾನೆ. ತನ್ನ ಗಂಡನ ಬಿಹೇವಿಯರ್ ನೋಡಿ ಬೇಜಾರಾದ ಅವನೇ, ಅನಿಕೇತ್ ನಿಜ ಹೇಳು, ನೀನು ಯಾರ ಜೊತೆಗಾದ್ರೂ ಇಲ್ಲಿಗಲ್ ಅಫೇರ್ ನಲ್ಲಿ ಇದೆಯಾ? ಕಳೆದ 1 ವರ್ಷದಿಂದ ಒಂದೇ ಒಂದು ದಿನ ಕೂಡ ನೀನು ನನ್ನನ್ನ ಮುಟ್ಟಿಲ್ಲ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿ ಗಾಬರಿಯಾದ ಅನಿಕೇತ್ ಮ್ಯಾನೇಜ್ ಮಾಡ್ತಾ ಅವನೇ, ನಿನಗೆ ನನ್ನ ಪರಿಸ್ಥಿತಿ ಗೊತ್ತಿಲ್ವಾ? ಕಳೆದ 1 ವರ್ಷದಿಂದ ನನ್ನ ಕಂಪನಿ ಪ್ರತಿ ತಿಂಗಳು ಕೂಡ ಲಾಸ್ ಮೇಕಿಂಗ್ ನಲ್ಲಿದೆ. ಕಂಪನಿಯನ್ನ ನಡೆಸೋದಕ್ಕೆ ಸಾಧ್ಯವಾಗದೆ ನಾನು ಕಂಪ್ಲೀಟ್ಲಿ ಬ್ಯಾಂಕ್ರಪ್ಟ್ ಆಗಿದ್ದೀನಿ. ಪರಿಸ್ಥಿತಿ ಹೀಗಿರುವಾಗ ಖುಷಿಯಾಗಿ ನಿನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯನಾ? ಅವನಿ, ನನ್ನಿಂದ ನಿನಗೆ ತೊಂದರೆ ಬೇಡ, ನನಗೆ ಡೈವರ್ಸ್ ಕೊಟ್ಟು ನಿನ್ನ ಪಾಡಿಗೆ ನೀನು ಖುಷಿಯಾಗಿ ಜೀವನ ಮಾಡು ಅಂತ ಹೇಳ್ತಾನೆ. ತನ್ನ ಗಂಡ ಡೈವರ್ಸ್ ಅಂತ ಹೇಳ್ತಿದ್ದ ಹಾಗೇನೆ ಕೋಪಗೊಂಡ ಅವನೇ ಅವನ ಕಪಾಳಕ್ಕೆ ಹೊಡೆದು ಬಿಡ್ತಾಳೆ. ಅನಿಕೇತ್, ನಿನಗೆ ಡಿವೋರ್ಸ್ ಕೊಟ್ಟು ನಾನು ಖುಷಿಯಾಗಿರ್ತೀನಿ ಅಂತ ಅಂದುಕೊಂಡಿದ್ಯಾ? ಅದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋದೆ ಮೇಲು ಅಂತ ಹೇಳ್ತಾಳೆ. ಈಗ ತನ್ನ ಹೆಂಡತಿಯ ಮೇಲೆ ಮತ್ತಷ್ಟು ಪ್ರೆಷರ್ ಮಾಡೋದಕ್ಕೆ ತನ್ನ ಬಾಗಿಲಿಗೆ ಅಂಟಿಸಿದ್ದ ಫೇಕ್ ಕೋರ್ಟ್ ನೋಟಿಸ್ ಅನ್ನ ತರ್ತಾನೆ. ನೋಡು, ನಾನು ಮಾಡಿರುವ ಸಾಲವನ್ನ ತೀರಿಸೋದಕ್ಕೆ ಸಾಧ್ಯವಾಗದ ಕಾರಣ ಬ್ಯಾಂಕ್ನವರು ನಮ್ಮ ಮನೆಯನ್ನ ಜಪ್ತಿ ಮಾಡ್ತಾರಂತೆ. ಇನ್ನೊಂದು ವಾರದಲ್ಲಿ ನಮ್ಮ ಮನೆಯನ್ನ ಖಾಲಿ ಮಾಡಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತನ್ನ ಗಂಡನ ಮಾತುಗಳನ್ನ ಕೇಳಿ ಎಮೋಷನಲ್ ಆದ ಅವನೇ ನಾವಿಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಒಟ್ಟಿಗೆ ಸತ್ತು ಹೋಗೋಣ ಅಂತ ನಿರ್ಧಾರ ಮಾಡ್ತಾಳೆ. ಆದ್ರೆ ಮೊದಲೇ ಪ್ಲಾನ್ ಮಾಡಿದ ಅನಿಕೇತ್ ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಹಾಗಾಗ್ಬಾರ್ದು ಅಂದ್ರೆ ನಾವಿಬ್ಬರು ಒಂದೊಂದು ಡೆತ್ ನೋಟ್ ಅನ್ನ ಬರಿಬೇಕು ಅಂತ ಬರೆಯೋದಕ್ಕೆ ಹೇಳ್ತೇನೆ. ಅಷ್ಟರಲ್ಲೇ ಅವನೇ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದ ಕಾರಣ ಮೆಡಿಸಿನ್ ಅನ್ನ ತೆಗೆದುಕೊಂಡಿರ್ತಾಳೆ. ಡೆತ್ ನೋಟ್ ಬರೆದು ಮುಗಿಸ್ತಿದ್ದ ಹಾಗೆ ಆಕೆಗೆ ನಿದ್ದೆ ಬಂದು ಮಲಗಿಕೊಳ್ತಾಳೆ. ಮರುದಿನ ಬೆಳಿಗ್ಗೆ ತನ್ನ ಹೆಂಡತಿಯ ಮುಂದೆ ಬ್ಯಾಂಕ್ನವರು ಮನೆಯ ವಸ್ತುಗಳನ್ನ ಜಪ್ತಿ ಮಾಡ್ತಿದ್ದಾರೆ ಅನ್ನೋ ರೀತಿ ಸೀನ್ ಕ್ರಿಯೇಟ್ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಅವನೇ ಮತ್ತಷ್ಟು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಹಾಗೆ ಮಾಡ್ತಾನೆ. ನಂತರ ಅರ್ಜೆಂಟ್ ಕೆಲಸ ಇದೆ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಗನ್ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ನಂತರ ಆಫೀಸ್ಗೆ ಹೋದಾಗ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ಇದೆ ಅಂತ ತನ್ನ ಸೆಕ್ರೆಟರಿ ಹೇಳ್ತಿದ್ದ ಹಾಗೆ ದೇವಿಕಾಳ ಕ್ಲಿನಿಕ್ಗೆ ಬರ್ತಾನೆ. ಮೊದಲಿಗೆ ಕೆಳಗಡೆ ಇದ್ದ ಜೆರಾಕ್ಸ್ ಶಾಪ್ಗೆ ಹೋಗಿ ಒಂದಷ್ಟು ಪೇಪರ್ ಗಳನ್ನ ಕೊಟ್ಟು ಜೆರಾಕ್ಸ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ದೇವಿಕಾಳ ಕ್ಯಾಬಿನ್ ಒಳಗಡೆ ಹೋಗಿ ಡೆಲಿವರಿ ಬಾಯ್ ಡ್ರೆಸ್ ಅನ್ನ ಹಾಕೊಂಡು ಸೀದಾ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಅಷ್ಟರಲ್ಲೇ ಮೆಡಿಸಿನ್ ತೆಗೆದುಕೊಂಡಿದ್ದ ಅವನೇ ಮಲಗಿರ್ತಾಳೆ. ಈಗ ಇದೇ ಸರಿಯಾದ ಸಮಯ ಅಂತ ಪ್ಲಾನ್ ಚೇಂಜ್ ಮಾಡಿದ ಅನಿಕೇತ್ ತಾನೇ ಆಕೆ ಕೈಯಲ್ಲಿ ಗನ್ ಇಟ್ಟು ಆಕೆಯ ಬೆರಳಿಂದಾನೆ ಗನ್ನ ಟ್ರಿಗರ್ ಅನ್ನ ಪ್ರೆಸ್ ಮಾಡಿಸ್ತಾನೆ. ಹೇಗಿದ್ರು ಹಿಂದಿನ ದಿನ ರಾತ್ರಿನೇ ಆಕೆ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾಳೆ. ನನ್ನ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಅಂದುಕೊಳ್ತಿರುವಾಗ್ಲೇ ಆಕೆಯ ಫೋನ್ ರಿಂಗ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಈಕೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದ ಈಕೆ ಡಾಕ್ಟರ್ ಅಂಶುಮನ್ ಕಾಲ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವನೇ ಅಂಶುಮನ್ ಬಳಿ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿರ್ತಾಳೆ. ಅಪಾಯಿಂಟ್ಮೆಂಟ್ ಇದ್ರೂ ಕೂಡ ಇನ್ನೂ ಬಂದಿಲ್ವಲ್ಲ ಅಂತ ಫಾಲೋ ಅಪ್ ಮಾಡೋದಕ್ಕೆ ಅಂಶುಮನ್ ಕಾಲ್ ಮಾಡಿರ್ತಾನೆ. ತನ್ನ ಹೆಂಡತಿ ಸತ್ತೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಅನಿಕೇತ್ ವಾಪಸ್ ದೇವಿಕಳ ಕ್ಲಿನಿಕ್ಗೆ ಹಿಂದಿನ ಬಾಗಿಲಿನಿಂದ ಎಂಟರ್ ಆಗ್ತಾನೆ. ನಂತರ ಯಾವುದೇ ಕ್ಲೂಗಳು ಸಿಗದ ಹಾಗೆ ತಾನು ಹೇಗೆ ಅವನಿಯನ್ನ ಫಿನಿಶ್ ಮಾಡಿದೆ ಅಂತ ದೇವಿಕಾಗೆ ಹೇಳಿ ಖುಷಿ ಪಡ್ತಾನೆ. ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನು ಕೂಡ ಗೊತ್ತೇ ಇಲ್ಲ ಅನ್ನೋರ ಹಾಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರ್ತಾನೆ. ಹೇಗೆ ಸಮಯ ಕಳೆದ ಹಾಗೆ ಮನೆ ಕೆಲಸದಾಕೆ ಮನೆಗೆ ಹೋಗಿ ಅವನಿಯ ಡೆಡ್ ಬಾಡಿಯನ್ನ ನೋಡಿ ಆಗ ಕಾಲ್ ಮಾಡ್ತಾಳೆ, ಈಗ ಕಾಲ್ ಮಾಡ್ತಾಳೆ ಅಂತ ಕಾಯ್ತಾ ನಿಂತಿರ್ತಾನೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಮನೆ ಕೆಲಸದಾಕೆ ಇವನಿಗೆ ಕಾಲೇ ಮಾಡೋದಿಲ್ಲ. ಅನುಮಾನ ಬಂದು ತಕ್ಷಣ ತನ್ನ ಡ್ರೈವರ್ ನನ್ನ ಕರೆದುಕೊಂಡು ಮನೆಗೆ ಬರ್ತಾನೆ. ತಾನು ಒಳಗಡೆ ಹೋಗದೆ ಬೆಡ್ರೂಮ್ ನಲ್ಲಿ ಒಂದು ಫೈಲ್ ಇದೆ, ಅದನ್ನ ತೆಗೆದುಕೊಂಡು ಬಾ ಅಂತ ಡ್ರೈವರ್ಗೆ ಹೇಳ್ತಾನೆ. ಸರಿ ಅಂತ ಒಳಗಡೆ ಹೋದ ಡ್ರೈವರ್ ಸೀದಾ ಹೋಗಿ ಫೈಲ್ ಅನ್ನ ತೆಗೆದುಕೊಂಡು ಹೊರಗಡೆ ಬರ್ತಾನೆ.
ಇದನ್ನ ನೋಡಿ ಒಂದೇ ಸಾರಿ ಶಾಕ್ ಆದ ಅನಿಕೇತ್ ಇವನಿಗೆ ನನ್ನ ಹೆಂಡತಿ ಅವನಿಯ ಡೆಡ್ ಬಾಡಿ ಕಾಣಿಸ್ಲಿಲ್ವಾ ಅಂತ ತಲೆ ಕೆಡುತ್ತೆ. ಅನುಮಾನ ಬಂದು ತಕ್ಷಣ ಡ್ರೈವರ್ಗೆ ಮತ್ತೇನೋ ರೀಸನ್ ಹೇಳಿ ಅವನನ್ನ ಕರೆದುಕೊಂಡು ಬೆಡ್ರೂಮ್ ನ ಒಳಗಡೆ ಹೋಗ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಅವನಿಯ ಡೆಡ್ ಬಾಡಿ ಅಲ್ಲಿಂದ ಮಿಸ್ಸಿಂಗ್ ಆಗಿರುತ್ತೆ. ಇದನ್ನ ನೋಡಿದ ಅನಿಕೇತ್ಗೆ ಒಂದೇ ಸರಿ ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ತಕ್ಷಣ ಮನೆ ಕೆಲಸ ಮಾಡುವ ಮಹಿಳೆಗೆ ಕಾಲ್ ಮಾಡಿ ವಿಚಾರಿಸ್ತಾನೆ. ಆಕೆ ನೋಡಿದ್ರೆ ಹುಷಾರಿಲ್ಲದ ಕಾರಣ ನಾನಿವತ್ತು ಕೆಲಸಕ್ಕೇನೆ ಬಂದಿಲ್ಲ ಸರ್ ಅಂತ ಹೇಳ್ತಾಳೆ. ಮತ್ತಷ್ಟು ಗಾಬರಿಯಾದ ಅನಿಕೇತ್ ತಕ್ಷಣ ದೇವಿಕಾಗೆ ಕಾಲ್ ಮಾಡಿ ಆಕೆಯನ್ನ ಮನೆಗೆ ಕರೆಸಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ದೇವಿಕಾ ಕೂಡ ಒಂದೇ ಸಾರಿ ಶಾಕ್ ಆಗ್ತಾಳೆ. ನಿನ್ನ ಹೆಂಡತಿಯ ಡೆಡ್ ಬಾಡಿ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಸರಿಯಾಗಿ ನೆನಪು ಮಾಡ್ಕೋ, ನೀನು ನಿಜವಾಗಿಯೂ ನಿನ್ನ ಹೆಂಡತಿಗೆ ಶೂಟ್ ಮಾಡಿ ಸಾಯಿಸ್ದೋ ಇಲ್ವೋ? ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ್ಲೇ ಮನೆಯ ಡಸ್ಟ್ಬಿನ್ ನ ಒಳಗಡೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಬಿದ್ದಿರೋದನ್ನ ದೇವಿಕಾ ಅಬ್ಸರ್ವ್ ಮಾಡ್ತಾಳೆ. ಅದನ್ನ ನೋಡಿ ಶಾಕ್ ಆದ ಅನಿಕೇತ್ ಅದರ ಬಗ್ಗೆನೆ ಯೋಚನೆ ಮಾಡ್ತಿದ್ದಾಗ ಇವನ ಫೋನ್ಗೆ ಒಂದು ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಶಾಕಿಂಗ್ಲಿ ಅವನಿಯ ಮೊಬೈಲ್ ನಿಂದ ಕಾಲ್ ಬರ್ತಿರುತ್ತೆ. ಅನಿಕೇತ್ ಹೆದರಿಕೊಂಡೆ ಫೋನ್ ಅನ್ನ ಪಿಕ್ ಮಾಡ್ತಾನೆ. ಆ ಕಡೆಯಿಂದ ಮಾತನಾಡ್ತಿದ್ದ ಒಬ್ಬ ವ್ಯಕ್ತಿ ತಕ್ಷಣ ನಿನ್ನ ಪಾರ್ಟ್ನರ್ ನನ್ನ ಕರೆದುಕೊಂಡು ನಾನು ಹೇಳುವ ಅಡ್ರೆಸ್ಗೆ ಬಾ ಅಂತ ಹೇಳ್ತಾನೆ. ಇಬ್ಬರು ಹೆದರಿಕೊಳ್ಳುತ್ತಲೇ ಆತ ಹೇಳಿದ್ದ ಅಡ್ರೆಸ್ಗೆ ಹೋಗ್ತಾರೆ. ನೋಡಿದ್ರೆ ಇವರಿಗೆ ಕಾಲ್ ಮಾಡಿದ್ದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನ ಹೆಂಡತಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಅಂಶುಮನ್. ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಒಂದು ಚೇರ್ ನ ಮೇಲೆ ಅವನಿಯ ಡೆಡ್ ಬಾಡಿ ಇರುತ್ತೆ. ತನ್ನ ಹೆಂಡತಿಯ ಡೆಡ್ ಬಾಡಿ ಇಲ್ಲಿರೋದನ್ನ ನೋಡಿದ ಅನಿಕೇತ್ ತನಗೇನು ಕೂಡ ಗೊತ್ತೇ ಇಲ್ಲ ಅನ್ನೋರ ಹಾಗೆ ನಾಟಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಅಂಶುಮನ್ ಹೇಳ್ತಾನೆ, ಅನಿಕೇತ್ ನಾಟಕ ಮಾಡೋದಕ್ಕೆ ಹೋಗ್ಬೇಡ, ನಿನ್ನ ಬಗ್ಗೆ ಎಲ್ಲ ಕೂಡ ಗೊತ್ತಿದೆ. ನೀನೆ ನಿನ್ನ ಹೆಂಡತಿಗೆ ಶೂಟ್ ಮಾಡಿ ಸಾಯಿಸಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡ್ದೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಅಸಲಿಗೆ ನಡೆದದ್ದೇನು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ತಮಗೆ ಮದುವೆಯಾಗಿ 3 ವರ್ಷಗಳಾದ್ರೂ ಮಕ್ಕಳಾಗಿಲ್ಲ ಅಂತ ಅವನೇ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿದ್ಲಲ್ವಾ, ಅದರ ಟ್ರೀಟ್ಮೆಂಟ್ಗೆ ಅಂತಾನೆ ಆಗಾಗ ಈ ಅಂಶುಮನ್ ಬಳಿ ಬರ್ತಿರ್ತಾಳೆ. ಹೀಗಿರುವಾಗ ಒಂದು ದಿನ ಅವನೇ ಟ್ರೀಟ್ಮೆಂಟ್ಗೆ ಬಂದಿಲ್ಲ ಅಂತ ಅಂಶುಮನ್ನೇ ಮನೆಗೆ ಹೋಗಿರ್ತಾನೆ. ಆಗ ಅವನೇ ತನ್ನ ಗಂಡನ ಜೊತೆ ಜಗಳ ಮಾಡಿಕೊಂಡಿದ್ದ ಕಾರಣ ಅಳುತ್ತಾ ಕೂತಿರ್ತಾಳೆ. ಅಂಶುಮನ್ ಏನಾಯ್ತು ಅಂತ ಸಮಾಧಾನ ಮಾಡೋದಕ್ಕೆ ಹೋದಾಗ ಅವನನ್ನ ಹಗ್ ಮಾಡಿಕೊಂಡು ಹತ್ತಿರ್ತಾಳೆ. ಅಂದಿನಿಂದ ಇಬ್ಬರು ಕೂಡ ಒಂದು ರೀತಿ ಪರ್ಸನಲಿ ಕನೆಕ್ಟ್ ಆಗೋದಕ್ಕೆ ಶುರು ಮಾಡ್ತಾರೆ. ದಿನಗಳು ಕಳೆದಂತೆ ಅವನಿ ಅಂಶುಮನ್ಗೆ ಕಾಲ್ ಮಾಡೋದು ಮೀಟ್ ಮಾಡೋದೆಲ್ಲ ಜಾಸ್ತಿ ಮಾಡ್ತಾಳೆ. ಹೀಗೆ ಅಂಶುಮನ್ನ ಮಾತುಗಳನ್ನ ಕೇಳಿದ ದೇವಿಕಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಅನಿಕೇತ್ ಹಾಗೂ ಅವನಿಯ ಮನೆಯ ಡಸ್ಟ್ಬಿನ್ ಒಳಗಡೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅನ್ನ ನೋಡಿದ್ರಲ್ವಾ. ಟ್ವಿಸ್ಟ್ ಏನಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡಿರೋದು ಬೇರೆ ಯಾರು ಅಲ್ಲ, ಸತ್ತಿರುವ ಅವನೇ. ದೇವಿಕಾ ಅಂಶುಮನ್ನ ಕಪಾಳಕ್ಕೆ ಹೊಡೆದು, ನಿಜ ಹೇಳು, ನೀನೇ ತಾನೆ ಅವನಿಯನ್ನ ಪ್ರೆಗ್ನೆಂಟ್ ಮಾಡಿದ್ದು? ನನ್ನ ಜೊತೆ ಅಫೇರ್ ನಲ್ಲಿರುವ ಅನಿಕೇತ್ 1 ವರ್ಷದಿಂದ ತನ್ನ ಹೆಂಡತಿಯನ್ನ ಮುಟ್ಟೆ ಇರಲಿಲ್ಲ ಅಂತ ಹೇಳ್ತಾಳೆ. ಈಗ ಎಲ್ಲ ವಿಷಯ ಗೊತ್ತಾದ ಕಾರಣ ಬೇರೆ ದಾರಿ ಇಲ್ಲದೆ ಅಂಶುಮನ್ ಮತ್ತೆ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅವನೇ ಕೊಲೆಯಾದ ಅದೇ ದಿನ ಬೆಳಿಗ್ಗೆ ಅಂಶುಮನ್ಗೆ ಕಾಲ್ ಮಾಡಿರ್ತಾಳೆ. ಏನ್ ವಿಷಯ ಅಂತ ಕೇಳಿದಾಗ ನಿನ್ನ ಮಗುವಿಗೆ ತಾಯಿ ಆಗ್ತಿದ್ದೀನಿ ಅಂತ ಹೇಳಿರ್ತಾಳೆ. ಅವನೇ ತನ್ನಿಂದಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಶುಮನ್ಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ಅವನೇ ದಯವಿಟ್ಟು ನಿನ್ನ ಹೋಟೆಲ್ ಇರುವ ಮಗುವನ್ನ ಅಬೋಷನ್ ಮಾಡಿಸಿ ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅವನಿ ಮಾತ್ರ ಇಲ್ಲ, ನನಗೆ ಮಗು ಅಂದ್ರೆ ತುಂಬಾನೇ ಇಷ್ಟ. ಕಳೆದ 3 ವರ್ಷಗಳಿಂದ ನನಗೆ ಮಗು ಆಗ್ತಿಲ್ಲ ಅಂತಾನೆ ಡಿಪ್ರೆಷನ್ಗೆ ಹೋಗಿದ್ದೆ. ಈಗ ದೇವರು ಕೊಡ್ತಿರುವ ಮಗುವನ್ನ ನಾನೇ ನನ್ನ ಕೈಯಾರ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಕ್ಷಣ ನೀನು ನನ್ನನ್ನ ಕರೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನೇ ನಿನ್ನ ಮನೆಗೆ ಬಂದು ಬಿಡ್ತೀನಿ ಅಂತ ಹೇಳಿರ್ತಾಳೆ. ಈಗ ಅವನೇ ಈ ವಿಷಯವನ್ನ ಹೊರಗಡೆ ಹೇಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಅಂಶುಮನ್ ಒಂದು ಪ್ಲಾನ್ ಮಾಡ್ತಾನೆ. ಸೀದಾ ಅವಳ ಮನೆಗೆ ಹೋಗಿ ಆಕೆ ತೆಗೆದುಕೊಳ್ತಿದ್ದ ಮೆಡಿಸಿನ್ ಒಳಗಡೆ ನಿದ್ದೆ ಮಾತ್ರೆಗಳನ್ನ ಮಿಕ್ಸ್ ಮಾಡ್ತಾನೆ. ಆಕೆಯ ಜೊತೆ ಪ್ರೀತಿಯಿಂದ ಮಾತನಾಡ್ತಿರುವ ರೀತಿ ನಾಟಕ ಮಾಡಿ ಎಲ್ಲ ಮಾತ್ರೆಗಳನ್ನ ನುಂಗಿಸಿ ಬಿಡ್ತಾನೆ. ಮೆಡಿಸಿನ್ ಓವರ್ ಡೋಸ್ ಆಗ್ತಿದ್ದ ಹಾಗೆ ಶಾಕಿಂಗ್ಲಿ ಅವನೇ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಆಕೆ ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಅವಳ ಡೆಡ್ ಬಾಡಿಯನ್ನ ಇನ್ನೇನೋ ತೆಗೆದುಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲೇ ಮನೆಗೆ ಅನಿಕೇತ್ ಬರ್ತಾನೆ. ಹೆದರಿಕೊಂಡ ಅಂಶುಮನ್ ತಕ್ಷಣ ಹೋಗಿ ಬಾಗಿಲ ಹಿಂದೆ ಬಚ್ಚಿಟ್ಟುಕೊಳ್ತಾನೆ. ಈ ಕಡೆ ತನ್ನ ಹೆಂಡತಿ ಪ್ರಜ್ಞೆ ತಪ್ಪಿ ಮಲಗಿಕೊಂಡಿದ್ದಾಳೆ ಅಂದುಕೊಂಡ ಅನಿಕೇತ್ ಆಕೆಗೆ ಶೂಟ್ ಮಾಡಿ ಸಾಯಿಸಿರ್ತಾನೆ. ಇದೆಲ್ಲವನ್ನ ಕೂಡ ಬಾಗಿಲ ಹಿಂದೆ ಬಚ್ಚಿಟ್ಟುಕೊಂಡಿದ್ದ ಅಂಶುಮನ್ ನೋಡಿರ್ತಾನೆ. ನಂತರ ಅನಿಕೇತ್ ಅಲ್ಲಿಂದ ಹೋಗ್ತಿದ್ದ ಹಾಗೇನೆ ಅವನಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಇಲ್ಲಿಗೆ ಬಂದಿರ್ತಾನೆ. ಈಗ ಪೊಲೀಸರು ಅವನಿಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಆಕೆಗೆ ಮೆಡಿಸಿನ್ ಓವರ್ ಡೋಸ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಹಾಗೂ ಮೆಡಿಸಿನ್ ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪಿದ ನಂತರವೇ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗೇನಾದ್ರೂ ಆದ್ರೆ ನಾವು ಮೂವರು ಕೂಡ ಸಿಕ್ಕಿ ಹಾಕಿಕೊಳ್ತೀವಿ. ಹಾಗಾಗ್ಬಾರ್ದು ಅಂದ್ರೆ ತಕ್ಷಣ ನಾವೆಲ್ಲ ಸೇರಿ ಈಕೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಅವನಿಯ ಡೆಡ್ ಬಾಡಿಯನ್ನ ಸಿಟಿಯ ಔಟ್ಸ್ಕರ್ಟ್ಗೆ ತೆಗೆದುಕೊಂಡು ಹೋಗಿ ಸುಟ್ಟು ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದೇ ದಿನ ಡಿಸೆಂಬರ್ 31ನೇ
ತಾರೀಕಾಗಿದ್ದ ಕಾರಣ ಮರುದಿನ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಪೊಲೀಸರು ಎಲ್ಲ ರೋಡ್ ಗಳಲ್ಲೂ ಚೆಕಿಂಗ್ ಮಾಡ್ತಿರ್ತಾರೆ. ಪೊಲೀಸರು ಇವರ ಕಾರನ್ನ ಕೂಡ ಚೆಕ್ ಮಾಡೋದಕ್ಕೆ ಬಂದಾಗ ಅವನಿ ಮಲಗಿಕೊಂಡಿದ್ದಾಳೆ ಅನ್ನೋರ ರೀತಿ ಅವಳ ಡೆಡ್ ಬಾಡಿಯನ್ನ ಕೂರಿಸ್ತಾರೆ. ಹೀಗೆ ಪೊಲೀಸರಿಂದ ತಪ್ಪಿಸಿಕೊಂಡು ಕೊನೆಗೂ ಸಿಟಿಯಿಂದ ತುಂಬಾನೇ ದೂರ ಬರ್ತಾರೆ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ತಕ್ಷಣ ಡೆಡ್ ಬಾಡಿಯನ್ನ ಹೂತು ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಟ್ರಿಪ್ಗೆ ಅಂತ ಬಂದಿದ್ದ ಒಂದಷ್ಟು ಜನ ಆ ರಸ್ತೆಯಲ್ಲಿ ಬಂದು ಬಿಡ್ತಾರೆ. ಹೆದರಿಕೊಂಡ ಮೂವರು ತಕ್ಷಣ ಡೆಡ್ ಬಾಡಿಯನ್ನ ಕಾರ್ನ ಒಳಗಡೆ ಹಾಕೊಂಡು ಮತ್ತಷ್ಟು ದೂರ ಬರ್ತಾರೆ. ಈಗ ನೋಡಿದ್ರೆ ದಾರಿಯಲ್ಲಿ ಒಬ್ಬಳು ಮಹಿಳೆ ಒಂದು ಕಾರ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಕೊಂಡಿರ್ತಾಳೆ. ಅಲ್ಲಿದ್ದ ಪೊಲೀಸರು ತಕ್ಷಣ ಆಕ್ಸಿಡೆಂಟ್ ಆಗಿದ್ದ ಆ ಮಹಿಳೆಯನ್ನ ಇವರ ಕಾರ್ನ ಒಳಗಡೆ ಕೂರಿಸ್ತಾರೆ. ತಕ್ಷಣ ಈಕೆಯನ್ನ ಕರೆದುಕೊಂಡು ಹೋಗಿ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ತಲುಪಿಸಿ ಅಂತ ಹೇಳ್ತಾರೆ. ಇವರು ಎಷ್ಟೇ ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಮಹಿಳೆಯನ್ನ ಪೊಲೀಸ್ ಕೂರಿಸಿ ಬಿಡ್ತಾನೆ. ಹೀಗೆ ಕಾರ್ನ ಒಳಗಡೆ ಹತ್ತಿದ್ದ ಆ ಮಹಿಳೆ ಅವನಿಯ ಡೆಡ್ ಬಾಡಿಯನ್ನ ನೋಡ್ತಾಳೆ. ಮೊದಲಿಗೆ ಆ ಮಹಿಳೆ ಅವನಿ ಮೋಸ್ಟ್ಲಿ ಮಲಗಿಕೊಂಡಿರ್ಬೇಕು ಅಂದುಕೊಂಡು ಸುಮ್ಮನಾಗ್ತಾಳೆ. ಆದ್ರೆ ಸಡನ್ ಆಗಿ ಕಾರ್ಗೆ ಯಾರೋ ಅಡ್ಡ ಬಂದ್ರು ಅಂತ ಬ್ರೇಕ್ ಹಾಕಿದ್ದ ಕಾರಣ ಎಲ್ಲರೂ ಮುಂದಕ್ಕೆ ಬಿದ್ದು ಬಿಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವನಿ ಎಚ್ಚರವಾಗದೆ ಇರೋದನ್ನ ನೋಡಿದ ಆ ಮಹಿಳೆಗೆ ಅರ್ಥವಾಗುತ್ತೆ ಅದೊಂದು ಡೆಡ್ ಬಾಡಿ ಅಂತ. ಹೆದರಿಕೊಂಡ ಆ ಮಹಿಳೆ ಜೋರಾಗಿ ಕೂಗಾಡುತ್ತಾ ಪೊಲೀಸರಿಗೆ ಕಾಲ್ ಮಾಡ್ಬೇಕು ಅಂತ ಫೋನ್ ಅನ್ನ ತೆಗೆದುಕೊಳ್ತಾಳೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಅನಿಕೇತ್ ಅದೇ ಗಾಬರಿಯಲ್ಲಿ ಅಲ್ಲಿದ್ದ ಸ್ಟೀಲ್ ಬಾಟಲ್ ಇಂದ ಆಕೆ ತಲೆಗೆ ಹೊಡೆದು ಬಿಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಆ ಮಹಿಳೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಈಗ ಕಾರನ್ನ ಸ್ಟಾಪ್ ಮಾಡಿ ಈ ಮಹಿಳೆಯ ಡೆಡ್ ಬಾಡಿಯನ್ನ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇವರ ಕೈಯಲ್ಲಿ ಕೊಲೆಯಾದ ಆ ಮಹಿಳೆಯನ್ನ ಕಾರಿಗೆ ಹತ್ತಿಸಿದ್ದ ಪೊಲೀಸ್ ಅದೇ ರಸ್ತೆಯಲ್ಲಿ ಬರ್ತಿರ್ತಾನೆ. ಆ ಮಹಿಳೆಯನ್ನ ಎಷ್ಟೇ ಕರೆದ್ರೂ ಕೂಡ ಆಕೆ ಎಚ್ಚರವಾಗದೆ ಇರೋದನ್ನ ನೋಡಿದ ಪೊಲೀಸ್ಗೆ ಅನುಮಾನ ಬರುತ್ತೆ. ತಕ್ಷಣ ತನ್ನ ಸರ್ವಿಸ್ ಗನ್ ಹೊರಗಡೆ ತೆಗೆದು ಎಲ್ಲರಿಗೂ ಪಾಯಿಂಟ್ ಮಾಡ್ತಾನೆ. ಈಗ ಈ ಎರಡು ಕೊಲೆಗಳನ್ನ ಮಾಡಿರೋದು ನಾವೇ ಅಂತ ಗೊತ್ತಾದ್ರೆ ಖಂಡಿತ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯಬೇಕಾಗುತ್ತೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ದೇವಿಕಾ ಶಾಕಿಂಗ್ಲಿ ಅನಿಕೇತ್ ಬಳಿದ್ದ ಗನ್ನಿಂದ ಪೊಲೀಸ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಹೀಗೆ ಈ ಮೂವರು ಒಂದು ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಬಂದು ಮತ್ತೆರಡು ಕೊಲೆಗಳನ್ನ ಮಾಡಿಬಿಡ್ತಾರೆ. ಈಗ ಅಲ್ಲೇ ಇದ್ರೆ ಮತ್ತಾರಾದ್ರೂ ನೋಡಿ ಪ್ರಾಬ್ಲಮ್ ಆಗುತ್ತೆ ಅಂತ ತಕ್ಷಣ 3 ಡೆಡ್ ಬಾಡಿಗಳನ್ನ ಕಾರ್ನ ಒಳಗಡೆ ಹಾಕೊಂಡು ಅಲ್ಲಿಂದ ಹೊರಡ್ತಾರೆ. ಈ 3 ಡೆಡ್ ಬಾಡಿಗಳನ್ನ ಎಲ್ಲಿ ಡಿಸ್ಪೋಸ್ ಮಾಡೋದು ಅಂತ ನೋಡ್ತಿದ್ದಾಗ ಮುಂದೆ ರಸ್ತೆಯಲ್ಲಿ ಒಂದು ದೊಡ್ಡ ಲಾರಿಗೆ ಆಕ್ಸಿಡೆಂಟ್ ಆಗಿ ಬೆಂಕಿ ಹೊತ್ತಿ ಉರಿತಿರುತ್ತೆ. ತಕ್ಷಣ ಒಂದು ಐಡಿಯಾ ಮಾಡಿದ ಮೂವರು ಉರಿತಿದ್ದ ಬೆಂಕಿಗೆ ಮತ್ತಷ್ಟು ಡೀಸೆಲ್ ಹಾಕಿ 3 ಡೆಡ್ ಬಾಡಿಗಳನ್ನ ಅದರ ಒಳಗಡೆ ಎಸೆದು ಬಿಡೋಣ ಅಂತ ಅಂದುಕೊಳ್ತಾರೆ. ಆದ್ರೆ ಅಷ್ಟರಲ್ಲೇ ಆ ಲಾರಿ ಡ್ರೈವರ್ ಇನ್ನು ಕೂಡ ಬದುಕೇ ಇದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗೂ ಲಾರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುತ್ತಮುತ್ತಲಿನ ಊರಿನ ಜನಗಳು ಆ ಕಡೆನೆ ಓಡಿ ಬರೋದಕ್ಕೆ ಶುರು ಮಾಡ್ತಾರೆ. ಈಗೇನ್ ಮಾಡೋದು ಅಂತ ಮತ್ತೆ ಡೆಡ್ ಬಾಡಿಗಳನ್ನ ಕಾರ್ಗೆ ಹಾಕೊಂಡು ಅಲ್ಲಿಂದ ಹೊರಟು ಬರ್ತಾರೆ. ಅಷ್ಟರಲ್ಲೇ ಬೆಳಗಿನ ಜಾವ 6 ಗಂಟೆಯಾಗಿ ಬೆಳಕಾಗೋದಕ್ಕೆ ಶುರುವಾಗುತ್ತೆ. ಈಗ ಆಗಲೇ ಬೆಳಕಾದ ಕಾರಣ ಡೆಡ್ ಬಾಡಿಗಳನ್ನ ಎಲ್ಲೂ ಕೂಡ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕತ್ತಲಾಗುವವರೆಗೂ ಕಾದಿದ್ದು ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡೋಣ ಅಂತ ಮತ್ತೆ ಎಲ್ಲ ಡೆಡ್ ಬಾಡಿಗಳನ್ನ ತೆಗೆದುಕೊಂಡು ಅನಿಕೇತ್ನ ಮನೆಗೇನೆ ಬರ್ತಾರೆ. ಆ ಡೆಡ್ ಬಾಡಿಗಳನ್ನ ಸೋಫಾದ ಮೇಲಿಟ್ಟು ಮೂವರು ಕೆಳಗಡೆ ಕುಳಿತುಕೊಳ್ತಾರೆ. ಶಾಕಿಂಗ್ಲಿ ಸೀಲಿಂಗ್ಗೆ ಫಿಕ್ಸ್ ಮಾಡಿದ ಡೆಕೋರೇಟಿವ್ ಶಾಂಡೆಲಿಯರ್ ಕಟ್ ಆಗಿ ಈ ಮೂವರ ತಲೆ ಮೇಲೆ ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾರೆ. ಸೀಲಿಂಗ್ಗೆ ಫಿಕ್ಸ್ ಮಾಡಿದ ಶಾಂಡೆಲಿಯರ್ ಕಳಚಿ ಕೆಳಗಡೆ ಬೀಳೋದಕ್ಕೆ ಹೇಗೆ ಸಾಧ್ಯ ಅಂತ ಚೆಕ್ ಮಾಡಿದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅವನೇ ಸಾಯೋದಕ್ಕೂ ಮುಂಚೆ ಪ್ಲಾಸ್ಟಿಕ್ ಅನ್ನ ತಿನ್ನುವ ಗೆದ್ದಲ ರೀತಿಯ ಒಂದು ಹುಳುವಿನ ಬಗ್ಗೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ಲಲ್ವಾ. ಅದೇ ಗೆದ್ದಲ ರೀತಿಯ ಹುಳುಗಳು ಸೀಲಿಂಗ್ಗೆ ಫಿಕ್ಸ್ ಮಾಡಿದ ಶಾಂಡೆಲಿಯರ್ ನ ಹಗ್ಗವನ್ನ ತಿಂದಿದ್ದ ಕಾರಣ ಅದು ಕಳಚಿ ಇವರ ತಲೆ ಮೇಲೆ ಬಿದ್ದು ಎಲ್ಲರೂ ಸತ್ತು ಹೋಗಿರ್ತಾರೆ. ಆ ಮೂಲಕ ಚಿತ್ರ ಯಾವ ಪಾಯಿಂಟ್ ನಿಂದ ಸ್ಟಾರ್ಟ್ ಆಯ್ತೋ ಅದೇ ಪಾಯಿಂಟ್ ಗೆ ಬಂದು ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.